ಹಾಯ್ ನಮಸ್ಕಾರ. ಇದೊಂದು ಗಾಡಿ ನೋಡಿ, ಆ್ಯಕ್ಸಸ್ಸು. ಈ ಗಾಡಿ ಕಸ್ಟಮರು ಕೆಂಗೇರಿಯಿಂದ ತೊಗೊಂಬಂದಿದ್ದಾರೆ. ಏನು ಪ್ರಾಬ್ಲಮ್ ಅಂತಂದರೆ, ಈ ಗಾಡಿ ನೋಡಿ ಎಷ್ಟು ಓಡಿದೆ ಅಂತ ಹೇಳಿದ್ರೆ ನೋಡಿ 4496 ಕಿಲೋಮೀಟ್ರ್ ಓಡಿದೆ. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಗಾಡಿ ವೈಬ್ರೇಷನ್ ಪ್ರಾಬ್ಲಮ್ ಬರುತ್ತೆ, ಕರೆಕ್ಟಾಗಿಲ್ಲ. ಅವರು 3 ಸಲ ಸರ್ವಿಸಿಂಗ್ ಬಿಟ್ಟಿದ್ರು, 3 ಸಲ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬಿಚ್ಚಿದ್ರೆ, ಗಾಡಿನಲ್ಲಿ ಕ್ಲಚ್ ಬಿಚ್ಚಿದ್ರೆ ಆಶ್ಚರ್ಯ ಆಗೋದೇನಂತ ಹೇಳಿದ್ರೆ ರೋಲರ್ಗಳು ಹೋಗ್ಬಿಟ್ಟಿದ್ದಾವೆ. ಅದು 4,500 ಓಡಿರೋ ಗಾಡಿಗೆ ಹೆಂಗೋಯ್ತು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಏನಂತ ಹೇಳಿದ್ರೆ 3 ಸಲ ಬಿಟ್ಟಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡ್ಕೊಂಡು ಯೂಟ್ಯೂಬನ್ನು ನೋಡಿಕೊಂಡು ಕಸ್ಟಮರ್ ಫೋನ್ ಮಾಡಿಕೊಂಡು ಬಂದಿದ್ದರು. ಬಂದ ಮೇಲೆ ಗಾಡಿ ಎಲ್ಲ ನೀಟಾಗೆಲ್ಲ ತೆಗೆದು ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಏನೇನಿತ್ತು ಎಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನಿ ಬೈಕ್ ಗ್ಯಾರೇಜ್ ಅಂತ. ನಿಮ್ಮದು ಇದೇ ಥರ ಗಾಡಿ ಏನಾದರೂ ಕಂಪ್ಲೀಟ್ ಇತ್ತು, ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ತೊಗೊಂಬನ್ನಿ, ಮಾಡಿಕೊಡೋಣ. ಫೋನ್ ನಂಬರ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಕೊಡ್ತೀನಿ. ಹಾಗೆ ಬರಬೇಕಾದ್ರೆ ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ, ಏನಕ್ಕೆ ಹೋಗಿರ್ಬೋದು ನೋಡೋಣ. ನೀವು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಏನಕ್ಕೆ ಹೋಗಿರ್ಬೋದು ಅಂತ. ನೀವು ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲ ನಿಮ್ಗೆ ಹೇಳ್ತೀನಿ ಏನಕ್ಕೆ ಹೋಯಿತು ಅಂತ. ಕಸ್ಟಮರ್ ಏನು ಹೇಳಿದ್ರೆ ಕೇಳಿ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದೆ ನೀವು? ಕೆಂಗೇರಿಯಿಂದನಾ? ಏನು ಪ್ರಾಬ್ಲಮ್ ಇತ್ತು ಸರ್ ಗಾಡೀಲಿ? ಪ್ರಾಬ್ಲಮ್ ಎಷ್ಟು ಓಡಿದೆ ನಿಮ್ಮ ಗಾಡಿ? 4,400 500 ಏನೋ ಓಡಿದೆಯಲ್ಲ. ಎಷ್ಟು ಕಡೆ ತೋರಿಸಿದ್ರಿ? ಬೇರೆ ಕಡೆ ತೋರಿಸಿಲ್ಲ, ಓನ್ಲಿ ಶೋರೂಮಲ್ಲೇ. ಎಷ್ಟು ಸಲ ಇದು ಮಾಡಿದ್ರಿ ಶೋರೂಮಲ್ಲಿ? 4 ಸರ್ವಿಸ್ ಆದರೂ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ? ಇವಾಗ ಕ್ಲಿಯರ್ ಆಯಿತಾ? ವಿಡಿಯೋ ನೋಡ್ಕೊಂಡು ಬಂದಿದ್ದಕ್ಕೆ ಸಮಾಧಾನ ಆಯಿತಾ? ಎಲ್ಲಿಂದ? ಕೆಂಗೇರಿಯಿಂದ ಎಲ್ಲ ಬಂದಿದ್ದು? RR ನಗರದಿಂದ. ಬಿಲ್ ಏನು ಅನ್ನಿಸ್ತು ಸರ್? ಕರೆಕ್ಟಾಗಿದೆಯಾ? ಕೆಲಸ ಹೆಂಗಿತ್ತು ಸರ್? ಗಾಡಿ ಹೆಂಗಿದೆ ಇವಾಗ? ಚೆನ್ನಾಗಿದೆಯಾ? ಬಂದಿದೆ ಸಾರ್ಥಕನಾ? ಬರೋರಿಗೆ ಏನು ಹೇಳ್ತೀರಾ? ಬನ್ನಿ ಸರ್, ಇಲ್ಲಿ ಸಾನ್ವಿ ಗ್ಯಾರೇಜ್ ಬನ್ನಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ತೊಗೊಂಡು ಬನ್ನಿ. ಟೈಮ್ ತೊಗೊಂಡು ಫಸ್ಟಿಗೆ ಕಾಲ್ ಮಾಡ್ಕೊಂಡು ನಿಧಾನಕ್ಕೆ ಸಮಾಧಾನಕ್ಕೆ ಬನ್ನಿ, ಅಷ್ಟೇ. ಅಷ್ಟೇ ಅಲ್ವಾ? ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.